ನಮಸ್ಕಾರ ವೀಕ್ಷಕರೇ, ಹೆಚ್ಚು ಶುಲ್ಕ ಪಡೆದರೆ ಸ್ಟ್ಯಾಂಪ್ ವೆಂಡರ್ ಪರವಾನಗಿ ಅಂದರೆ ಲೈಸೆನ್ಸನ್ನು ರದ್ದು ಮಾಡಲಾಗುವುದು ಅಂತೇಳಿ ಸಚಿವರು ತಿಳಿಸಿದ್ದಾರೆ. ಉಪನೋಂದಣಾಧಿಕಾರಿಗಳ ಕಚೇರಿ ವ್ಯಾಪ್ತಿಯ ಕಾರ್ಯನಿರ್ವಹಿಸುತ್ತಿರುವ ದಸ್ತು ಬರಹಗಾರರು ಅಂದರೆ ಸ್ಟ್ಯಾಂಪ್ ವೆಂಡರ್ ಅಂತೀವಿ, ನಿಗದಿತ ಶುಲ್ಕಕ್ಕಿಂತ ಹೆಚ್ಚು ಹಣ ಪಡೆದರೆ ಮತ್ತು ಅಧಿಕಾರಿಗಳ ಹೆಸರನ್ನು ಹೇಳಿ ಹಣವನ್ನು ವಸೂಲಿ ಮಾಡ್ತಾ ಇದ್ರೆ ಯಾವುದೇ ಕಾನೂನು ರೀತಿಯ ಕ್ರಮ ಕೈಗೊಂಡು ಅದರ ಪರವಾನಗಿ ರದ್ದುಪಡಿಸುವುದಾಗಿ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಅವರು ತಿಳಿಸಿದ್ದಾರೆ. ನೋಂದಣಿ ವಿಧೇಯಕ 2024 ಮಂಡಿಸಿ ವಿವರಣೆ ನೀಡಿದ ಅವರು, ನಿಗದಿತ ಮೊತ್ತಕ್ಕಿಂತ ಹೆಚ್ಚು ಹಣ ವಸೂಲಿ ಮಾಡುತ್ತಿರುವ ಪ್ರಕರಣಗಳು ನಮ್ಮ ಗಮನಕ್ಕೂ ಬಂದಿವೆ. ಈ ವಿಷಯವಾಗಿ ಉಪನೋಂದಣಾಧಿಕಾರಿಗಳ ಜೊತೆಗೆ ಹಾಗೂ ಉಪನೋಂದಣಾಧಿಕಾರಿಗಳ ಸಂಘದ ಪದಾಧಿಕಾರಿಗಳೊಂದಿಗೂ ಚರ್ಚೆ ಮಾಡಿದ್ದೇವೆ. ಅವರು ತಮಗೂ ದಸ್ತು ಬರಹಗಾರರಿಗೂ ಯಾವುದೇ ಸಂಬಂಧವಿಲ್ಲ, ನೀವು ಯಾವುದೇ ಕ್ರಮ ಕೈಗೊಳ್ಳಬಹುದು ಅಂತ ಹೇಳಿದ್ದಾರೆ. ಜನ ದೂರು ಸಲ್ಲಿಸಲು ಸಹಾಯವಾಣಿಯ ಸಂಖ್ಯೆ 08068265316 ಅನ್ನು ತೆರೆಯಲಾಗಿದೆ ಅಂತೇಳಿ ಅವರು ತಿಳಿಸಿದ್ದಾರೆ. ಅಂದರೆ ಸ್ಟ್ಯಾಂಪ್ ವೆಂಡರ್ಸ್ ಏನಿರ್ತಾರೆ ಅವರು ಯಾವುದೇ ರೀತಿಯಲ್ಲಿ ಹೆಚ್ಚು ಶುಲ್ಕನ ಕೇಳ್ತಾ ಇದ್ರೆ ಅಥವಾ ಅಧಿಕಾರಿಗಳ ಹೆಸರನ್ನು ಹೇಳ್ಕೊಂಡು ಯಾವುದೇ ಒಂದು ಹಣವನ್ನು ಕೇಳ್ತಾ ಇದ್ದಾಗ ಈ ಒಂದು ದೂರವಾಣಿ ಸಂಖ್ಯೆಗೆ ಕರೆ ಮಾಡುವ ಮುಖಾಂತರ ದೂರನ್ನು ಸಲ್ಲಿಸಬಹುದು ಅಂತೇಳಿ ಸಚಿವರು ತಿಳಿಸಿದ್ದಾರೆ. ಈ ಒಂದು ಮಾಹಿತಿ ಉಪಯುಕ್ತವಾಗಿದೆ ಅಂತ ಭಾವಿಸ್ತೀನಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಮತ್ತೊಬ್ಬರಿಗೆ ಈ ವಿಚಾರ ಉಪಯುಕ್ತ ಆಗುತ್ತೆ ಅನಿಸಿದ್ರೆ ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಕಾನೂನಿನ ಜ್ಞಾನ ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುವಂಥದ್ದು. ಬಿಡುವಿನ ಸಮಯದಲ್ಲಿ ಇಂಥ ಉಪಯುಕ್ತ ಮಾಹಿತಿಗಳನ್ನ ತಿಳ್ಕೊಳ್ಳೋದು ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ. ಧನ್ಯವಾದಗಳು.